ಮರುಭೂಮಿಯಲ್ಲಿ ನೀರ್ ಸಿಕ್ಕಿದ ಹಾಗೆ ಬೇಸಿಗೆ ಬಿಸಿಯಲ್ಲಿ ಸುಟ್ಟು ಹೋಗ್ತಿದ್ದ ನಮ್ನೆಲ್ಲ ತಂಪು ಮಾಡೋದಕ್ಕೆ ಅಂತ ಸ್ವಲ್ಪ ಮರುಣರಾಯ ನಮ್ ಕಡೆ ಕೃಪೆ ತೋರಿ ಮಳೆ ಬರ್ತಾ ಇದೆ. ಇದರಿಂದಾಗಿ ಇವಾಗಾದ್ರೂ ಸ್ವಲ್ಪ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ ಅಂತ ನಾವೆಲ್ಲರೂ ಯೋಚನೆ ಮಾಡ್ತಿದೀವಿ ಅಲ್ವಾ? ಆದ್ರೆ ಈ ಮಳೆ ಹೀಗೆ ಇರುತ್ತಾ? ಪೀಕ್ ಮಾನ್ಸೂನ್ ಟೈಮ್ ಅಲ್ಲಿ ಕೂಡ ನಮ್ಮನ್ನ ಹೀಗೆ ಕಾಪಾಡುತ್ತಾ? ನೋಡೋಣ ಬನ್ನಿ ಈ ಸ್ಪೆಷಲ್ ಸ್ಟೋರಿಯಲ್ಲಿ. ನಮಸ್ಕಾರ. ಅದು 1876ರಿಂದ 77ರ ಸಮಯ. ಆವಾಗ ಇನ್ನ ನಮ್ಮ ಇಂಡಿಯಾ ಬ್ರಿಟಿಷರ ಆಡಳಿತದಲ್ಲೇ ಇತ್ತು. ಇವಾಗಿನ ಸೌತ್ ಇಂಡಿಯಾನ ಅವಾಗಿನ ಮದರಾಸಿ ಪ್ರೆಸಿಡೆನ್ಸಿ ಅಂತ ಕರಿತಾ ಇದ್ರು. ಈ ಕಾಲಾವಧಿಯಲ್ಲಿ ಎಲ್ಲ ನೋಡಿದ್ರು ಕೂಡ ರಸ್ತೆಗಳಲ್ಲಿ ರಾಶಿ ರಾಶಿ ಹೆಣಗಳನ್ನ ನಾವು ಕಾಣ್ಬೋದಾಗಿತ್ತು. ಯಾಕಂದ್ರೆ ಲಕ್ಷಾಂತರ ಜನರು ಹಸಿವಿನಿಂದ ಸಾವನ್ನಪ್ಪಿದ್ರು. ಈ ಒಂದು ಅವಧಿಯಲ್ಲಿ ಭಾರತದಲ್ಲಿ ಸುಮಾರು 2 ಕೋಟಿ ಜನರು ಹಸಿವಿನಿಂದ ಪ್ರಾಣ ಕಳೆದುಕೊಂಡಿದ್ರು. ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ? ಇದು ಬರೀ ಇಂಡಿಯಾದಲ್ಲಿ ಮಾತ್ರ ಆಗಿರಲಿಲ್ಲ. ಒಂದೇ ವರ್ಷದಲ್ಲಿ ಚೈನಾದಲ್ಲಿ 2ರಿಂದ 3 ಕೋಟಿ ಜನ ಸತ್ತಿದ್ರು. ಬ್ರೆಜಿಲ್, ಈಜಿಪ್ಟ್, ಮೊರಾಕೊ, ಇಥಿಯೋಪಿಯಾ, ಸೌತ್ ಅಮೆರಿಕಾ ಎಲ್ಲ ಕಡೆ ಕೂಡ ಜನ ಸಾವನ್ನಪ್ಪಿದ್ರು. ಇದೆಲ್ಲದಕ್ಕೂ ಯಾವ್ದೋ ರೋಗ ಬಂದಿರಬೇಕು, ಅದಕ್ಕೆ ಎಷ್ಟೊಂದು ಜನ ಸತ್ತೋಗಿರ್ಬೇಕು, ಅಥವಾ ಯಾವುದೋ ಮಹಾಯುದ್ಧ ನಡೆದಿರ್ಬೇಕು ಅನ್ಕೋತಿದ್ದೀರಾ? ಖಂಡಿತ ಇಲ್ಲ. ಯಾವುದೋ ಅರ್ಥಕ್ವೇಕ್ ಬಂದಿರಲಿಲ್ಲ ಅಥವಾ ಸುನಾಮಿ ಬಂದಿರಲಿಲ್ಲ. ಇದೆಲ್ಲದಕ್ಕೂ ಕಾರಣ ಪೆಸಿಫಿಕ್ ಓಷನ್ ನಲ್ಲಿ ನಡೆದಂತಹ ಒಂದು ಘಟನೆ. ಈ ಘಟನೆಯನ್ನ ಪೆರು ದೇಶದ ಮೀನುಗಾರರು ಎಲ್ ನೀನೋ ಅಂತ ಕರೀತಾ ಇದ್ರು. ಎಲ್ ನೀನೋ ಅಂದ್ರೆ ಸ್ಪ್ಯಾನಿಷ್ ನಲ್ಲಿ ಒಂದು ಚಿಕ್ಕ ಮಗು ಅಂತ ಅರ್ಥ. ಗ್ಲೋಬಲಿ ಕೋಟ್ಯಾಂತರ ಜನರನ್ನ ಬಲಿ ಪಡೆದುಕೊಂಡಂತಹ ಆ ಮಹಾಮಾರಿ ಎಲ್ ನೀನೋ ಸುಮಾರು 140 ವರ್ಷಗಳ ನಂತರ ಮತ್ತೆ ವಾಪಸ್ ಬರ್ತಾ ಇದೆ. ಯುರೋಪ್ ದೇಶದ ಬಿಗ್ಗೆಸ್ಟ್ ವೆದರ್ ಫೋರ್ಕಾಸ್ಟ್ ಸೆಂಟರ್ ECMWF ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಸರಿ ಬರೋ ಎಲ್ ನೀನೋ ಬೇರೆ ತರ ಅಲ್ಲ, ಇದು ಮೆಗಾ ಆಗಿರುತ್ತೆ. ಸೊ ಅದಕ್ಕೆ ನಾವು ಇದನ್ನ ಮೆಗಾ ಎಲ್ ನೀನೋ ಅಂತ ಕರಿತಿದೀವಿ ಅಂತ ಹೇಳಿದ್ದಾರೆ. ಸಿಂಪಲ್ ಆಗಿ ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ರೆ, ಪೆಸಿಫಿಕ್ ಓಷನ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಂಡ್ ಡೀಪೆಸ್ಟ್ ಓಷನ್ ಆಗಿರುತ್ತೆ. ಅಲ್ಲಿ ಟ್ರೇಡ್ ವಿಂಡ್ ಅಂತ ಒಂದು ವಿಂಡ್ ಸಿಸ್ಟಮ್ ಇದೆ. ಅದು ಪೂರ್ವದಿಂದ ಪಶ್ಚಿಮಕ್ಕೆ ಬೀಸ್ತಾ ಇರುತ್ತೆ. ಬೇಸಿಗೆಯಲ್ಲಿ ಪೆಸಿಫಿಕ್ ಓಷನ್ ನ ನೀರು ಹೀಟ್ ಆಗುತ್ತೆ. ಈ ಸ್ಟ್ರಾಂಗ್ ಟ್ರೇಡ್ ವಿಂಡ್ಸ್ ಬೀಸಿದಾಗ ಆ ಬಿಸಿಯಾದ ನೀರು ಆಸ್ಟ್ರೇಲಿಯಾ ಕಡೆಗೆ ಹರಿಯುತ್ತೆ. ಹಾಗೂ ಬಿಸಿ ನೀರು ಆಗಿರೋದ್ರಿಂದ ಅದು ಬೇಗ ಎವಾಪರೇಟ್ ಆಗಿ ಮೋಡಗಳ ಫಾರ್ಮೇಷನ್ ಆಗಿ ಅದರಿಂದ ನಮಗೆಲ್ಲ ಮಳೆ ಬರುತ್ತೆ. ಆಸ್ಟ್ರೇಲಿಯಾ ಕಡೆಗೆ ಆ ಬಿಸಿನೀರು ಹೋದ್ಮೇಲೆ ಕೆಳಗಡೆ ಇರುವಂತಹ ತಂಪು ನೀರು ಸೌತ್ ಅಮೆರಿಕಾ ಕಡೆಗೆ ಹರಿಯುತ್ತೆ. ಇದರಿಂದ ಸೌತ್ ಅಮೆರಿಕಾದಲ್ಲಿ ತಂಪು ಉಂಟಾಗುತ್ತೆ. ದಿಢೀರಂತ 1 ವರ್ಷ ಈ ಟ್ರೇಡ್ ವಿಂಡ್ಸ್ ವೀಕ್ ಆಯ್ತು ಅನ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದ್ರೆ, ಪೆಸಿಫಿಕ್ ಓಷನ್ ಅಲ್ಲಿ ಬಿಸಿಯಾಗಿರುವಂತಹ ನೀರು ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಅದು ಹೀಟ್ ಆಗ್ತಾ ಆಗ್ತಾ ಸುಮಾರು 2 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ನಾವು ಇದನ್ನೇ ಎಲ್ ನೀನೋ ಎಫೆಕ್ಟ್ ಅಂತ ಕರಿತೀವಿ. ಇದು ಬಂದ್ರೆ ಒಂದು ಕಂಪ್ಲೀಟ್ ಸೈಕಲ್ ತರ. 2 ವರ್ಷಕ್ಕೆ ಅಥವಾ 5 ವರ್ಷಕ್ಕೊಮ್ಮೆ ಅಥವಾ 7 ವರ್ಷಕ್ಕೊಮ್ಮೆ ಇದು ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ. ಹಾಗೆ ಇದು ಒಂದ್ಸತಿ ಬಂದ್ರೆ 6ರಿಂದ 12 ತಿಂಗಳು ಇರುತ್ತೆ. ಸೊ ಅಮೆರಿಕಾಸ್ ನ್ಯಾಷನಲ್ ಓಷನ್ ಅಂಡ್ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್ ಏನ್ ಹೇಳ್ತಾ ಇದೆ ಅಂದ್ರೆ, 2026ರಲ್ಲಿ ಬರುವಂತಹ ಈ ಮೆಗಾ ಎಲ್ ನೀನೋ ಮೇ ಇಂದ ಜುಲೈ 2026 ವರೆಗೂ ಬರುವ ಸಾಧ್ಯತೆ 61% ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ವರ್ಸ್ಟ್ ಪಾರ್ಟ್ ಏನ್ ಗೊತ್ತಾ? ಇವ್ರು ಹೇಳ್ತಿದಾರಲ್ವಾ ಎಲ್ ನೀನೋ ಮೇ ಇಂದ ಜುಲೈ ವರೆಗೂ ಬರುತ್ತೆ ಅಂತ, ಅದು ನಮ್ಮ ಇಂಡಿಯಾದಲ್ಲಿ ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗುವಂತ ಎಕ್ಸಾಕ್ಟ್ ಪೀಕ್ ಟೈಮ್. ಸೊ ಸರಿ, ಮೆಗಾ ಎಲ್ ನೀನೋ ಏನೋ ಬರ್ತಾ ಇದೆ. ಆದ್ರೆ ಇದರಿಂದ ಭಾರತಕ್ಕೆ ಮತ್ತು ಜಾಗತಿಕವಾಗಿ ಏನೇನ್ ಇಂಪ್ಯಾಕ್ಟ್ಸ್ ಆಗುತ್ತೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ನಿಮ್ಗೇನೆ ಗೊತ್ತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಮಾಡರ್ನೈಸೇಷನ್, ವೆಹಿಕಲ್ ಪೊಲ್ಯೂಷನ್, ಈ ತರ ನಾನಾ ತರದ ಹೆಸರಲ್ಲಿ ನಮ್ಮ ಭೂಮಿಯನ್ನ ನಾವು ಆಲ್ರೆಡಿ ಹಾಳು ಮಾಡಾಕಿದೀವಿ. ಸೊ ಇದರಿಂದ ಭೂಮಿಯ ಬೇಸ್ ಲೈನ್ ಟೆಂಪರೇಚರ್ ಆಲ್ರೆಡಿ 1.4 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಇದೆ. ಇದ್ರ ಜೊತೆ ಮತ್ತೆ ಎಲ್ ನೀನೋ ಎಫೆಕ್ಟ್ ಬಂದ್ರೆ 1.5 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಆಲ್ ಇನ್ ಆಲ್ 2.9 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಇದ್ರ ಅರ್ಥ ಏನ್ ಗೊತ್ತಾ? ನೀವು ಆಲ್ರೆಡಿ 40 ಡಿಗ್ರಿ ಸೆಲ್ಸಿಯಸ್ ಇರೋ ಒಂದ್ ರೂಮಲ್ಲಿ ಕೂತಿದ್ದೀರಾ ಅನ್ಕೊಳ್ಳಿ, ಮತ್ತೆ ಯಾರೋ ಬಂದು ಹೀಟರ್ ಆನ್ ಮಾಡಿದ್ರೆ ನಿಮ್ ಸಿಚುವೇಶನ್ ಹೇಗಿರುತ್ತೆ?
ನಾವು IMD ರಿಪೋರ್ಟ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ 2015ರಿಂದ 2025 ಮಧ್ಯದಲ್ಲಿ ಆಲ್ರೆಡಿ ಎಕ್ಸ್ಪೆಕ್ಟೆಡ್ ರೈನ್ಫಾಲ್ ಕೌಂಟ್ ಏನಿದೆ ಅದಕ್ಕಿಂತ 8% ರಿಡಕ್ಷನ್ ಆಗಿದೆ ನಮ್ಮ ಆಕ್ಚುಯಲ್ ರೈನ್ಫಾಲ್ ಅಲ್ಲಿ. KDMA 2023 ಡೇಟಾ ನಾವು ನೋಡೋದಾದ್ರೆ ಎಲ್ನಿನೋ ಇಂದ ಕರ್ನಾಟಕದ 23 ಡಿಸ್ಟಿಕ್ ಅಲ್ಲಿ 25% ಕಮ್ಮಿ ಮಳೆ ಆಗಿತ್ತು. ಆಗಸ್ಟ್ 2023ನ ಭಾರತದಲ್ಲೇನೆ ಡ್ರೈಯೆಸ್ಟ್ ಆಗಸ್ಟ್ ಅಂತ ಕರೆದಿದ್ರು, ದಟ್ ಟು ಆಲ್ಮೋಸ್ಟ್ 120 ಇಯರ್ಸ್ ಆಫ್ಟರ್ ದಟ್. ಸೊ ಇದರಿಂದಾಗಿ ಕಲಬುರ್ಗಿ, ಬೀದರ್, ರಾಯಚೂರು, ವಿಜಯಪುರ ಈ ಕಡೆ ಎಲ್ಲ ಜನರು ತುಂಬಾ ಅನುಭವಿಸ್ಬೇಕಾಯ್ತು. ಸೊ ಇವಾಗ 2026 ಅಲ್ಲಿ ಬರ್ತಾ ಇರುವಂತಹ ಮೆಗಾ ಎಲ್ನಿನೋ ಎಫೆಕ್ಟ್ 2023ಗಿಂತ ತುಂಬಾ ಪವರ್ಫುಲ್ ಆಗಿ ಮತ್ತು ಸ್ಟ್ರಾಂಗ್ ಆಗಿರುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ 1,23,100 ಸ್ಕ್ವೇರ್ ಕಿಲೋಮೀಟರ್ ಉದ್ದ ಕೃಷಿ ಭೂಮಿ ಇದೆ ಹಾಗೂ ರಾಜ್ಯದ 70% ಜನರು ಕೃಷಿ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದರಲ್ಲಿ 64% ಜನ ಮಳೆಗಾಗಿನೇ ಕಾಯ್ತಾ ಇದ್ದಾರೆ. ಹಿಂದಿನ ಡೇಟಾವನ್ನ ತೆಗೆದು ನೋಡ್ತಾ ಹೋಗೋದಾದ್ರೆ 2023ಯಲ್ಲಿ ಬಂದಿದ್ದಂತಹ ಬರಗಾಲದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 3,454 ಕೋಟಿಯನ್ನ ರಿಲೀಸ್ ಮಾಡಿತ್ತು. ಕೋಲಾರ, ರಾಮನಗರದಂತಹ ಜಿಲ್ಲೆಗಳಲ್ಲಿ ಮಾವಿನ ಪ್ರೊಡಕ್ಷನ್ 20% ಕಮ್ಮಿಯಾಗಿತ್ತು. ರಾಗಿ, ಜೋಳ, ಕಬ್ಬು ಹೀಗೆ ಪ್ರತಿಯೊಂದು ಕ್ರಾಪ್ ಕೂಡ ಅಫೆಕ್ಟ್ ಆಗಿತ್ತು. ಕಾವೇರಿ ನೀರು ಕೂಡ ಕಮ್ಮಿ ಆಗಿತ್ತು. ಇದರಿಂದ ಕಬ್ಬಿನ ಇಳುವರಿ ಕಮ್ಮಿಯಾಗಿ ಸಕ್ಕರೆ ಕಾರ್ಖಾನೆಗಳು ಸ್ಲೋ ಆಗಿ ಆಪರೇಟ್ ಆಗಿ ತುಂಬಾ ಜನ ಕೆಲಸ ಕೂಡ ಕಳ್ಕೊಂಡ್ರು. ತರಕಾರಿಗಳ ಬೆಲೆ ಎಲ್ಲ ಗಗನಕ್ಕೇರಿತ್ತು. ಐ ಸ್ಟಿಲ್ ರಿಮೆಂಬರ್ ನಾವು 1 kg ಟೊಮೆಟೊಗೆ 200 ರೂಪಾಯಿ ಕೊಡ್ತಾ ಇದ್ವಿ. ಸಾಮಾನ್ಯವಾಗಿ ಸಮ್ಮರ್ ಅಂದ್ರೆ ಬೆಳಗ್ಗೆ ಹೊತ್ತಿನ ಟೆಂಪರೇಚರ್ ಜಾಸ್ತಿ ಇರುತ್ತೆ ಹಾಗೂ ಕಂಪ್ಯಾರಿಟಿವ್ಲಿ ನೈಟಿನ ಟೆಂಪರೇಚರ್ ಕಮ್ಮಿ ಇರುತ್ತೆ. ಸೊ ಇದರಿಂದ ಬಾಡಿ ಕೂಲ್ ಆಗುತ್ತೆ ಹಾಗೂ ಬೆಳಗ್ಗೆಯಿಂದ ಆಗಿದ ಹೀಟ್ ಅನ್ನ ರಿಕವರ್ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಒಂದ್ ವೇಳೆ ಬೆಳಗ್ಗೆ ಹಾಗೂ ರಾತ್ರಿಯ ಟೆಂಪರೇಚರ್ ಒಂದೇ ಇದ್ರೆ ಬಾಡಿ ಹೇಗೆ ರಿಕವರ್ ಆಗುತ್ತೆ ಅಲ್ವಾ? ಸೊ ಇದರಿಂದಾಗಿ ಹೀಟ್ ಸ್ಟ್ರೋಕ್ ಆಗುವಂತ ಚಾನ್ಸಸ್ 3 times ಇನ್ಕ್ರೀಸ್ ಆಗುತ್ತೆ. ಶ್ರೀಮಂತರಿಗೆ ಏನ್ ಬಿಡಿ, AC ಹಾಕಿಸ್ಕೊಂಡು ಕೂಲ್ ಆಗಿರ್ತಾರೆ. ಆದ್ರೆ ಅವರ AC ಇಂದ ಬರುವಂತಹ ಬ್ಯಾಕ್ ಸೈಡ್ ಎಕ್ಸಾಸ್ಟ್ ಹೀಟ್ ಮತ್ತೆ ಅಫೆಕ್ಟ್ ಮಾಡೋದು ಮಿಡಲ್ ಕ್ಲಾಸ್ ಬಡವರನ್ನ. ಈ ಹೀಟ್ ವೇವ್ಸ್ ಇಂದ ಡೈರೆಕ್ಟ್ ಆಗಿ ಅಫೆಕ್ಟ್ ಆಗ್ತಿರೋದು ದಿನ ಬೆಳಗಾದ್ರೆ ಆಚೆ ಹೋಗಿ ಕೆಲಸ ಮಾಡುವಂತಹ ಕೂಲಿ ಕಾರ್ಮಿಕರಾಗಿರ್ಬೋದು, ಅಥವಾ ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್, ನಮ್ಮ ಡೆಲಿವರಿ ಬಾಯ್ಸ್, ಸ್ಟ್ರೀಟ್ ಸ್ಟೈಲ್ ವೆಂಡರ್ಸ್ ಅಥವಾ ಬೀದಿ ಬದಿ ವ್ಯಾಪಾರಿಗಳು ಅಂತ ಏನ್ ಕರಿತೀವಿ, ಅವರು ಇದರಿಂದ ಡೈರೆಕ್ಟ್ ಆಗಿ ಅಫೆಕ್ಟ್ ಆಗ್ತಿದ್ದಾರೆ. ಇಂಡಿಯಾದಲ್ಲಿ ನಡೆದಂತಹ ಸರ್ವೆ ಪ್ರಕಾರ ಸುಮಾರು 32 ಕೋಟಿ ಜನ ಇನ್ನ ಕೂಲಿ ಕಾರ್ಮಿಕರಾಗಿ ಉಳ್ಕೊಂಡಿದ್ದಾರೆ ಹಾಗೂ ಕರ್ನಾಟಕದಲ್ಲಿ 45 ಲಕ್ಷ ಕೂಲಿ ಕಾರ್ಮಿಕರಿದ್ದಾರೆ. ವಿಪರ್ಯಾಸ ಏನು ಅಂತ ಗೊತ್ತಾ? ಇವರಿಗೆ ಯಾವುದೇ ತರಹದ ಪೇಡ್ ಲೀವ್ಸ್ ಇಲ್ಲ, ಹೆಲ್ತ್ ಇನ್ಶೂರೆನ್ಸ್ ಇಲ್ಲ, ಅಥವಾ ಲೀಗಲ್ ಲಾಸ್ ಸಿಸ್ಟಮ್ ಅಂತ ಮೊದಲೇ ಯಾವುದು ಇಲ್ವೇ ಇಲ್ಲ. ಹೆಲ್ತ್ ರಿಸರ್ಚ್ ರಿಪೋರ್ಟ್ಗಳ ಪ್ರಕಾರ ಜಾಗತಿಕವಾಗಿ 1 ಡಿಗ್ರಿ ಸೆಲ್ಸಿಯಸ್ ಏನಾದ್ರೂ ಟೆಂಪರೇಚರ್ ಇನ್ಕ್ರೀಸ್ ಆಯ್ತು ಅಂದ್ರೆ ಅದು 14% ಇನ್ಕಮ್ ರಿಡಕ್ಷನ್ಗೆ ರಿಸಲ್ಟ್ ಆಗುತ್ತೆ ಹಾಗೂ ಹೀಟ್ ವೇವ್ಸ್ ಇಂದ 40% ಇನ್ಕಮ್ ಲಾಸ್ ಆಗ್ತಾ ಇದೆ. ಏನ್ ಮಾಡಕ್ಕಾಗುತ್ತೆ ಹೇಳಿ? ಕೂಲಿ ಕಾರ್ಮಿಕರು ಅವತ್ತು ಕೆಲ್ಸಕ್ಕೆ ಹೋದ್ರೆ ಮಾತ್ರ ಅವ್ರು ಊಟ ಮಾಡಕ್ಕಾಗುತ್ತೆ. ಅವರು ಒಂದ್ ಕಡೆ ರಜಾ ಹಾಕಕ್ಕೂ ಆಗಲ್ಲ, ಒಂದ್ ಕಡೆ ಮನೇಲೂ ಇರಕ್ಕೂ ಆಗಲ್ಲ. 2024ನ ರಿಸರ್ಚ್ ರಿಪೋರ್ಟ್ಗಳ ಪ್ರಕಾರ ಭಾರತದಲ್ಲಿ ಹೀಟ್ ವೇವ್ಸ್ ಇಂದ ಆಗಿ 2024 ಇಯರ್ ಅಲ್ಲಿ ಆಲ್ಮೋಸ್ಟ್ 16 lakh crores ಇನ್ಕಮ್ ಲಾಸ್ ಆಗಿದೆ ಹಾಗೂ ಕರ್ನಾಟಕದಲ್ಲಿ 18,000ದಿಂದ 22,000 ಕೋಟಿ ಇನ್ಕಮ್ ಲಾಸ್ ಆಗಿದೆ. ಆದ್ರೆ ಈಗ ನಡೀತಿರುವಂತಹ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಇಲ್ವಾ ಅಂತ ನೀವು ನನ್ನ ಕೇಳ್ಬೋದು. ಖಂಡಿತವಾಗ್ಲೂ ಸೊಲ್ಯೂಷನ್ ಇದೆ. ಒಂದು ಪ್ರೈಮರಿ ಸೊಲ್ಯೂಷನ್ ನಮ್ಗೆ ಆಲ್ರೆಡಿ ಸ್ಕೂಲಿಂದ ಕಾಲೇಜಿಂದ ಪ್ರತಿಯೊಬ್ರು ಹೇಳ್ಕೊ ಬರ್ತಿರುವಂತಹ ಸೊಲ್ಯೂಷನ್, ಅದೇನೆ ಮರಗಳನ್ನ ನೆಡೋದು. ಸೊ ರಿಸರ್ಚ್ ಡೇಟಾಗಳ ಪ್ರಕಾರ ನಾವು ಮರಗಳನ್ನ ನೆಡುವುದರಿಂದ 12 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ರಿಡಕ್ಷನ್ ಮಾಡುವಂತಹ ಕೆಪಾಸಿಟಿ ಇನ್ನ ನಮ್ಮಲ್ಲಿದೆ. ಬಟ್ ನಾವು ನಮ್ಮ ದುರಾಸೆಗಳಿಂದ ಎಲ್ಲ ಕಡೆ ಕಾಂಕ್ರೀಟ್ ಬಿಲ್ಡಿಂಗ್ಗಳನ್ನ ಮಾಡ್ಕೊಂಡು ಕೆರೆ ಕಟ್ಟೆಗಳು ಉದ್ಯಾನವನಗಳನ್ನ ಮುಚ್ತಾ ಬಂದಿದ್ದೀವಿ. ಸೊ ಇದರಿಂದಾಗಿ ನಮ್ಗೆ ತುಂಬಾ ನಷ್ಟಗಳು ಆಗ್ತಾ ಇದೆ, ಬಟ್ ನಾವಿನ್ನೂ ಅದನ್ನ ರಿಯಲೈಸ್ ಮಾಡ್ಕೋತಾ ಇಲ್ಲ. ಬೆಂಗಳೂರಿನಲ್ಲಿ 1 ದಶಕದಲ್ಲಿ ಆಲ್ಮೋಸ್ಟ್ 2,400 ಎಕರೆ ಗ್ರೀನರಿ ನಾಶ ಆಗಿದೆ. ಮೆಟ್ರೋ 3 ಫೇಸ್ ಎನ್ಹಾನ್ಸ್ಮೆಂಟ್ಗೋಸ್ಕರ 11,000 ಮರಗಳನ್ನ ಕಡಿದಿದ್ದಾರೆ. ತುಮಕೂರು ಹೈವೇ ಎಕ್ಸ್ಪ್ಯಾನ್ಷನ್ಗೋಸ್ಕರ 1,000 ಮರಗಳನ್ನ ಕಡಿಯಲಾಗಿದೆ. IIT ಬಾಂಬೆ ರಿಸರ್ಚ್ ಡೇಟಾಗಳ ಪ್ರಕಾರ ಬಿಟ್ವೀನ್ 2014 to 2019 18 ಕಿಲೋಮೀಟರ್ ಮರಗಳನ್ನ ಕಡಿದ್ರೆ
ಅದರ ರೀಪ್ಲೇಸ್ಮೆಂಟ್ ಆಗಿ ನಾವು ನೆಟ್ಟಿರೋದು 1 ಕಿಲೋಮೀಟರ್ ಮರಗಳನ್ನ ಮಾತ್ರ. ನಾವೇನ್ ಮಾಡಕ್ಕಾಗುತ್ತೆ ಬಿಡಿ, ನಾವು ಡೈಲಿ ಕೆಲ್ಸಕ್ಕೆ ಹೋಗಿ ವಾಪಸ್ ಬಂದು ಕೂತ್ಕೊಳ್ಳೋರು ಅಂತ ನೀವು ನನ್ನ ಕೇಳ್ಬೋದು. ಆದ್ರೆ ನಾವ್ ಎಲ್ಲರೂ ಈ ದೇಶದ ನಾಗರಿಕರು. ನಾವು ನಮ್ಮ ಜವಾಬ್ದಾರಿಗಳನ್ನ ಹೊತ್ತು ನಮ್ಮ ಸಿವಿಕ್ ಸೆನ್ಸ್ ನ ಬೆಳೆಸ್ಕೋತಾ ಒಬ್ಬೊಬ್ಬರಾಗಿ ಮುಂದೆ ಬಂದು ನಮ್ಮ ಜಲ, ನಮ್ಮ ನೆಲ, ನಮ್ಮ ಭೂಮಿ ಅಂತ ಹೋರಾಡ್ತಾ ಹೋದ್ರೆ ನಾವ್ ಇವಾಗ್ಲೂ ಕೂಡ ನಮ್ಮ ಭೂಮಿ ತಾಯಿನ ಕಾಪಾಡ್ಕೋಬಹುದು. ಹೇಗೆ ನಾವು ನಮ್ಮನ್ನ ಕಾಪಾಡ್ಕೋಬಹುದು ಅಂತ ನೀವು ನನ್ನ ಕೇಳೋದಾದ್ರೆ ನಾನು ಈ 3 ಸಲಹೆಗಳನ್ನ ನಿಮ್ಗೆ ನೀಡ್ತೀನಿ. ನಾವು ಹೇಗೆ ಅಂದ್ರೆ ಯಾವ್ದಾದ್ರು ಬರ್ಡೇ, ಮದ್ವೆ, ನಮ್ಮ ಮನೆ ಫಂಕ್ಷನ್ಗಳು ಬಂತು ಅಂದ್ರೆ ಲಕ್ಷದಿಂದ ಕೋಟಿವರೆಗೂ ಕೇರ್ ಮಾಡದೆ ಖರ್ಚು ಮಾಡ್ತೀವಿ. ಅದ್ರಲ್ಲಿ 1% ಅಂತಾನು ನಾವು ಉಳಿಸ್ತಾ ಬಂದು ಅದ್ರಲ್ಲಿ ನಾವು ಮರಗಳನ್ನ ನಡೆಯೋದಕ್ಕೆ ಟ್ರೈ ಮಾಡೋಣ. ನಮ್ಮ ಉದ್ಯಾನವನಗಳನ್ನ, ನಮ್ಮ ಮನೆ ಹತ್ತಿರದಲ್ಲಿ ಒಂದು ಬ್ಯೂಟಿಫುಲ್ ಗಾರ್ಡನ್ ಗಳನ್ನ ಮಾಡ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡೋಣ. ಎರಡನೇದಾಗಿ ಹೇಳೋದಾದ್ರೆ, ನಾವು ಮೊದಲು ಸುರಕ್ಷಿತವಾಗಿರೋಣ ಹಾಗೂ ನಮ್ಮ ಸುತ್ತಮುತ್ತಲಿನಲ್ಲಿ ಇರೋರನ್ನ ನಾವು ಪ್ರೊಟೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡೋಣ. ನಾನು ಆಲ್ರೆಡಿ ಹೇಳ್ದಾಗೆ ಈ ಹೀಟ್ ವೇವ್ಸ್ ಮತ್ತು ಹೀಟ್ ಸ್ಟ್ರೋಕ್ಗೆ ಮೇಜರ್ ಆಗಿ ಒಳಗಾಗೋದು ಆಚೆ ಕಡೆ ಕೆಲಸ ಮಾಡುವಂತ ಕಾರ್ಮಿಕರು. ಸೊ ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಆಗಿರ್ಬೋದು, ಅಥವಾ ಡೆಲಿವರಿ ಬಾಯ್ಸ್ ಆಗಿರ್ಬೋದು, ಅಥವಾ ಕಾರ್ಮಿಕರಾಗಿರ್ಬೋದು, ನಿಮ್ ಕಣ್ಣಿಗೆ ಅವ್ರು ಬಿದ್ದಾಗ ಅವರಿಗೆ ನೀರಿನ ಸಹಾಯ ಮಾಡಿ, ಅಥವಾ ORS ಪ್ಯಾಕೆಟ್ಸ್ ಆಗಿರ್ಬೋದು, ಅಥವಾ ಸ್ವಲ್ಪ ನೆರಳನ್ನ ಕೊಡಿ. ಅದರಿಂದ ಅವರು ಚೇತರಿಸ್ಕೊಳ್ಳೋದಕ್ಕೆ ಎಷ್ಟೋ ಸಹಾಯ ಆಗುತ್ತೆ. ನೀವೇನೇ ಹೇಳ್ಬೋದು, ನನ್ನ ಭಾರತ ಮಾಡರ್ನೈಸ್ಡ್ ಆಗಿದೆ, ಅರ್ಬನೈಸ್ಡ್ ಆಗಿದೆ, ಎಕ್ಸ್ಪ್ಯಾಂಡೆಡ್ ಆಗಿದೆ ಅಂತ. ಬಟ್ ಸ್ಟಿಲ್ ನಿಮ್ಗೆ ಗೊತ್ತಾ, ನಾವು ನಮ್ಮ 70% ಆಫ್ ದ ಎಲೆಕ್ಟ್ರಿಸಿಟಿಗೆ ಸ್ಟಿಲ್ ಡಿಪೆಂಡ್ ಆಗಿರೋದು ಕೋಲ್ ಮೇಲೆ. ನಿಮ್ಗೆಲ್ರಿಗೂ ಆಲ್ರೆಡಿ ಚೆನ್ನಾಗಿ ಗೊತ್ತು, ಕೋಲ್ನ ನಾವು ಪ್ರತಿ ಸಾರಿ ಸುಟ್ಟಾಗ್ಲೂ ಇಮ್ಮೆನ್ಸ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅದರಿಂದ ರಿಲೀಸ್ ಆಗುತ್ತೆ. ಸೊ ರಿಲೀಸ್ ಆದ ಕಾರ್ಬನ್ ಡೈಆಕ್ಸೈಡ್ ಡೈರೆಕ್ಟ್ ಆಗಿ ಗ್ಲೋಬಲ್ ವಾರ್ಮಿಂಗ್ಗೆ ಅಫೆಕ್ಟ್ ಮಾಡುತ್ತೆ. ಸೊ ನನ್ನ ಸಜೆಷನ್ ಏನು ಅಂದ್ರೆ, ಕಮ್ ಆನ್, ಲೆಟ್ಸ್ ಸ್ವಿಚ್ ಟು ಸೋಲಾರ್ ಬೇಸ್ಡ್ ಪ್ಯಾನಲ್ಸ್ ಎಲೆಕ್ಟ್ರಿಸಿಟೀಸ್. ಸೊ ಸಾಕಷ್ಟು ಸೆಂಟ್ರಲ್ ಗವರ್ಮೆಂಟ್ ಹಾಗೂ ಕರ್ನಾಟಕ ಸಬ್ಸಿಡಿ ಸ್ಕೀಮ್ಸ್ ಇದೆ ಸೋಲಾರ್ ಪ್ಯಾನಲ್ಸ್ನ ಅಳವಡಿಸ್ಕೊಳ್ಳೋದಕ್ಕೆ. ಸೊ ಅದನ್ನ ಒಂದ್ಸತಿ ಟ್ರೈ ಮಾಡಿ ಇಂಪ್ರೂವ್ಮೆಂಟ್ ನ ಮಾಡ್ಕೊಳ್ಳಿ. ನಾವು ಒಂದು ಸ್ಟೆಪ್ ಬ್ಯಾಕ್ ಹೋಗಿ ನಮ್ಮ ಚೈಲ್ಡ್ಹುಡ್ ಗಳನ್ನ ನೆನ್ಪು ಮಾಡ್ಕೊಳ್ತಾ ಹೋಗೋದಾದ್ರೆ, ಹೀಗಿರ್ಲಿಲ್ಲ ಅಲ್ವಾ ನಮ್ಮ ಸಮ್ಮರ್ ಹಾಲಿಡೇಸ್. ನಮ್ಮ ಸಮ್ಮರ್ ಅಂದ್ರೆ 30 to 35 ಡಿಗ್ರೀಸ್ ಅಲ್ಲೇ ಇರ್ತಿತ್ತು. ಬಟ್ ಇವಾಗಿರೋ ಮಕ್ಕಳಿಗೆ ಸಮ್ಮರ್ ಅಂದ್ರೆ 40 to 45 ಡಿಗ್ರೀಸ್ ಕಾಮನ್ ಅನ್ಸ್ಬಿಟ್ಟಿದೆ. ಇದೇ ತರ ಇನ್ನ 10 years ನಡ್ಕೋತಾ ಹೋದ್ರೆ ನಮ್ಮ ಸ್ಥಿತಿ ಏನಾಗುತ್ತೆ, ನಾವ್ ಏನೇನ್ ಅನುಭವಿಸ್ಬೇಕಾಗತ್ತೆ ಒಂದು ಸರಿ ಯೋಚನೆ ಮಾಡಿ. ಹಾಗೂ ಸಮಯೋಚಿತವಾದ ನಿರ್ಧಾರಗಳನ್ನ ಕೈಗೊಳ್ಳಿ ಅಂತ ನಾನು ಹೇಳ್ತೀನಿ. ಜವಾಬ್ದಾರರಾಗಿರಿ ಹಾಗೂ ಜಾಗರೂಕರಾಗಿರಿ. ಆಲ್ವೇಸ್ ಬಿ ಅವೇರ್ ಅಂಡ್ ಆಲ್ವೇಸ್ ಬಿ ರೆಸ್ಪಾನ್ಸಿಬಲ್. ಈ ಒಂದು ವಿಡಿಯೋ ನಿಮ್ ಮುಂದೆ ಬರೋದ್ರ ಹಿಂದೆ ಸಾಕಷ್ಟು ವಾರಗಳ ರಿಸರ್ಚ್, ಎಫರ್ಟ್ಸ್, ಎಡಿಟಿಂಗ್, ಸ್ಕ್ರಿಪ್ಟಿಂಗ್ ಎಲ್ಲವೂ ಕೂಡ ನಡೆದಿದೆ. ಸೊ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸಾಕಷ್ಟು ಎಜುಕೇಶನಲ್ ಕಂಟೆಂಟ್ ಜೊತೆ ನಾನು ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.